ಗೋವಿಂದ ನಿನ್ನ ನಾಮವೇ ಚಂದ, 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 ಗೋವಿಂದ ನಿನ್ನ ನಾಮವೇ ಚಂದ. ಅಣುರೆಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೆಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೆಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಈ ಪರಿಮಹಿಮೆಯ ಪೊಗಳುದೆ ಆನಂದ, ಈ ಪರಿಮಹಿಮೆಯ ಪೊಗಳುದೆ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಈ ಪರಿಮಹಿಮೆಯ ಪೊಗಳುದೆ ಆನಂದ, ಪರಮ ಪುರುಷ ಶ್ರೀ ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಇಂತಹ ದಾಸರ ನೆನೆವುದೇ ಆನಂದ, ಇಂತಹ ದಾಸರ ನೆನೆವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ರಂಗಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪಾವನವಾದ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 132ನೇ ಕುಸುಮವನ್ನು ಜ್ಞಾನ ವಿಜ್ಞಾನ ಘನನಾದ ಶ್ರೀಕೃಷ್ಣ ಪ್ರಭುವಿನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ.
12ನೇ ಅಧ್ಯಾಯ ಭಕ್ತಿಯೋಗೋ ನಾಮ. ಭಕ್ತಿಯೋಗ ಎಂಬ ವಿಷಯ ಈ ಹಿಂದೆ ವಿಶ್ವರೂಪ ದರ್ಶನ ಎಂಬ ವಿಶಿಷ್ಟವಾದಂತಹ ಅರ್ಜುನನ ಅನುಭವದ ಮಾತುಗಳನ್ನು ಅನುಸಂಧಾನ ಮಾಡಿದ್ದೇವೆ. 2ನೇ ಅಧ್ಯಾಯದಿಂದ ಆರಂಭ ಮಾಡಿ 10ನೇ ಅಧ್ಯಾಯದವರೆಗೆ ಶ್ರೀಕೃಷ್ಣ ಪ್ರಭು ಪರತತ್ವವನ್ನು ಅಕ್ಷರ ರೂಪವಾಗಿ ನಿರೂಪಿಸಿ ಅದನ್ನು ಅನುಭವಕ್ಕೆ ತಂದ್ಕೋಬೇಕಾದ್ರೆ ಹೇಗೆ ಪ್ರಯತ್ನ ಪಡಬೇಕು, ಅದರ ಸ್ವರೂಪ ಏನು, ಈ ವಿಷಯಗಳನ್ನು ಕುರಿತು ವಿಸ್ತಾರವಾಗಿ ನಿರೂಪಿಸಿದ್ದಾನೆ. ಈ ಹಿಂದಿನ ವಿಶ್ವರೂಪಾಧ್ಯಾಯದಲ್ಲಿ ಲೋಕಕ್ಕೆ ಉಪಾಸನೆಗೆ ಬೇಕಾಗಿರುವಂತಹ ಒಂದು ವಿಶ್ವರೂಪವನ್ನು ಭಗವಂತ ಅರ್ಜುನನ ನಿಮಿತ್ತವಾಗಿ ಲೋಕಕ್ಕೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಹೀಗಿರುವಾಗ ಅಕ್ಷರ ರೂಪದ ಬ್ರಹ್ಮದ ಉಪಾಸನೆ ಶ್ರೇಷ್ಠವೋ? ಹಾಗಲ್ಲ. ಈ ಒಂದು ದಿವ್ಯ ಸ್ವರೂಪ ಯಾವುದನ್ನು ಶ್ರೀಕೃಷ್ಣ ಪ್ರಭು ಅರ್ಜುನಿಗೆ ಸಂದರ್ಶನ ಮಾಡಿಸಿದ್ನೋ ಅದರ ಉಪಾಸನಾರೂಪವಾದಂಥ ಮಾರ್ಗ ಶ್ರೇಷ್ಠವೋ ಅಂತ ಅರ್ಜುನನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಕೊಂಡಿದೆ. ಅರ್ಜುನ ಆ ಪ್ರಶ್ನೆಯನ್ನು ಶ್ರೀಕೃಷ್ಣ ಪ್ರಭುವಿನ ಮುಂದೆ ಪ್ರಸ್ತುತಗೊಳಿಸ್ತಾ ಇದ್ದಾನೆ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂಕೆ ಯೋಗವಿತ್ತಮಾಹ. ಇದುವರೆಗೆ ಮಹಾಪ್ರಭು ನೀನು ಕೊಟ್ಟ ವಿವರವನ್ನು ಗಮನಿಸಿದಾಗ ಸತತವಾಗಿ ನಿನ್ನಲ್ಲಿ ಯುಕ್ತರಾಗಿ ಭಕ್ತರಾಗಿ ಉಪಾಸನೆ ಮಾಡುವಂತಹ ವರ್ಗ ಒಂದು ಇರುತ್ತೆ, ಹಾಗೊಂದು ಮಾರ್ಗ ಇದೆ. ಅದಲ್ಲದೆ ಅಕ್ಷರ ರೂಪವಾದಂತಹ ಅವ್ಯಕ್ತ ತತ್ವವನ್ನು ಉಪಾಸನೆ ಮಾಡುವಂತಹ ಇನ್ನೊಂದು ವರ್ಗ ಇದೆ. ಇವೆರಡರಲ್ಲಿ ಯಾರು ಯೋಗವಿತ್ ತಮಾಹ, ಯೋಗವನ್ನು ಚೆನ್ನಾಗಿ ಬಲ್ಲವರು ಎಂಬುದಾಗಿ ಭಾವಿಸಬಹುದು, ಯಾವುದು ಪರಮಶ್ರೇಷ್ಠವಾದ ಮಾರ್ಗ ಎಂಬುದಾಗಿ ನನಗೆ ತಿಳಿಸ್ಕೊಡು ಎಂಬುದಾಗಿ ಪ್ರಶ್ನಿಸ್ತಾ ಇದ್ದಾನೆ. ಅದಕ್ಕೆ ಶ್ರೀಕೃಷ್ಣ ಪ್ರಭುವಿನ ಸಮಾಧಾನೋಕ್ತಿ, ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯ ಉಪೇತಾಃ ತೇ ಮೇ ಯುಕ್ತತಮಾಃ ಮತಾಃ. ನನ್ನಲ್ಲಿ ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಇಟ್ಟು ನನ್ನೊಡನೆ ನಿತ್ಯಯುಕ್ತರಾಗಿ ಅತಿಶಯವಾದ ಶ್ರದ್ಧೆಯಿಂದ ಕೂಡಿದವರಾಗಿ ಯಾರು ಉಪಾಸನೆ ಮಾಡ್ತಾರೋ ಮತ್ತು ಸಂಪೂರ್ಣವಾಗಿ ಯುಕ್ತರಾಗುತ್ತಾರೋ, ಒಂದುಗೂಡ್ಕೊಂಡಿರ್ತಾರೋ ಅವರು ಯುಕ್ತತಮಾಹ. ಯೋಗವಿತ್ತಮರು ಯಾರು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಇವರು ಯುಕ್ತತಮರು ಎಂಬುದಾಗಿ ಕೃಷ್ಣನ ಕಡೆಯಿಂದ ಉತ್ತರ. ಯುಕ್ತತಮಾಹ ಮತಾಹ, ಅವರು ಯುಕ್ತತಮರೆಂಬುದು ನನ್ನ ಆಶಯ. ಇನ್ನು ಅಕ್ಷರ ರೂಪವಾದ ಪರತತ್ವವನ್ನು ಉಪಾಸನೆ ಮಾಡುವವರು ಇದ್ದಾರಲ್ಲ ಅಂತ ಕೇಳಿದರೆ ಅವರು ನನ್ನಲ್ಲೇ ಬಂದು ಸೇರ್ತಾರೆ. ಏತು ಅಕ್ಷರಂ ಅನಿರ್ದೇಶ್ಯಂ, ಅಕ್ಷರ ರೂಪವಾದ ಯಾವ ತತ್ವವಿದೆಯೋ
ಅದು ಅನಿರ್ದೇಶ್ಯ. ಅಂದರೆ ಅದನ್ನು ಇದು ಹೀಗೆ ಅಂತ ನಿರ್ದೇಶ ಮಾಡೋಕ್ಕಾಗಲ್ಲ, ಆಗಿದೆ ಅದು. ಅನುಭವೈಕ ಗಮ್ಯವಾದದ್ದು. ಅದು ಸರ್ವತ್ರಗ ಎಲ್ಲ ಕಡೆಯಲ್ಲಿ ತುಂಬಿರುವಂಥದ್ದು. ಅಚಿಂತ್ಯ, ಚಿಂತನೆ ಮಾಡೋದಕ್ಕೆ ಸಹ ಅದ್ರ ಬಗ್ಗೆ ಸಾಧ್ಯ ಇಲ್ಲ. ಕೂಟಸ್ಥ, ಮಾಯೆಗೆ ಮೇಲೆ ಇರುವಂತಹ ತತ್ವ. ಅಚಲ, ಅಲ್ಲಿ ಚಲ ಭಾವವೆಂಬುದಿಲ್ಲ. ಮತ್ತು ಧ್ರುವ, ಯಾವಾಗಲೂ ಸ್ಥಿರವಾಗಿರುವಂಥದ್ದು, ಏಕರೂಪವಾಗಿರುವಂಥದ್ದು. ಅಂತಹ ಅಕ್ಷರ ತತ್ವವನ್ನು ಭಾವಿಸಿ ಇಂದ್ರಿಯ ಗ್ರಾಮಂ ಸನ್ನಿಯಮ್ಯ, ಇಂದ್ರಿಯ ಸಮೂಹವನ್ನು ಸಂಪೂರ್ಣವಾಗಿ ಹತೋಟಿ ತಂದುಕೊಂಡು ಸರ್ವತ್ರ ಸಮಬುದ್ಧಯ, ಈ ಲೋಕದಲ್ಲಿ ಬದುಕುವಾಗ ಎಲ್ಲರಲ್ಲೂ ತುಂಬಿ ಬೆಳಗ್ತಾ ಇರುವಂತಹ ಯಾವ ನಿರ್ದೋಷಂ ಹಿ ಸಮಂ ಬ್ರಹ್ಮ ಎಂಬುದಾಗಿ ಕರೆಯಲ್ಪಡುವಂತಹ ಸಮವಾದ ವಸ್ತುವಿದೆಯೋ ಅದನ್ನು ಭಾವಿಸುವವರಾಗಿ ಇದ್ದು, ಸರ್ವಭೂತಹಿತೇ ರತಾಃ, ಎಲ್ಲ ಜೀವಕೋಟಿಗಳ ಹಿತವನ್ನೇ ಸದಾ ಕಾಲದಲ್ಲೂ ಬಯಸ್ತಾ ಇರುವವರಾಗಿರ್ತಾರೋ ತೇ ಮಾಮೇವ ಪ್ರಾಪ್ನುವಂತೆ, ಅವರು ನನ್ನನ್ನೇ ಬಂದು ತಲುಪ್ತಾರೆ ಅಂತ. ಅಂದರೆ ಅಕ್ಷರರೂಪವಾದ ಪರತತ್ವವನ್ನು ಯಾರು ಉಪಾಸನೆ ಮಾಡ್ತಾರೋ ಅವರೂ ಸಹ ನನ್ನನ್ನೇ ಬಂದು ಸೇರ್ತಾರೆ. ಅವರು ಹೇಗಿರ್ತಾರೆ ಅಂತ ಕೇಳಿದರೆ, ಇಂದ್ರಿಯ ಗ್ರಾಮವನ್ನು ಸಂಪೂರ್ಣವಾಗಿ ಹತೋಟಿಲಿಟ್ಕೊಂಡು ಎಲ್ಲೆಲ್ಲೂ ಸಮಬುದ್ಧಿಯುಳ್ಳವರಾಗಿ, ಅಂದರೆ ನನ್ನವರು ಪರರು ಅನ್ನೋ ರೀತಿಯಾದ ಬುದ್ಧಿ ಇಲ್ಲದೇ ಎಲ್ಲ ಕಡೆಯಲ್ಲೂ ಬೆಳಗುವ ಪರತತ್ವವನ್ನು ಭಾವಿಸ್ತಾ ಇರುವವರಾಗಿ, ಎಲ್ಲ ಜೀವಕೋಟಿಗಳ ಹಿತವನ್ನು ಸದಾಕಾಲದಲ್ಲೂ ಬಯಸ್ತಾ ಇರುವವರಾಗಿ ಇದ್ದು ಕೊನೆಯಲ್ಲಿ ನನ್ನಲ್ಲೇ ಬಂದು ಸೇರ್ತಾರೆ. ಅಂದರೆ ಈ ಶ್ರೀಕೃಷ್ಣ ಪ್ರಭುವಿನ ಯಾವ ವಿಶ್ವರೂಪ ಇದೆಯೋ, ಯಾವುದು ಉಪಾಸಕನಿಗೆ ಲಭ್ಯವಾಗುವಂಥದ್ದಿದೆಯೋ ಅದನ್ನು ಉಪಾಸನೆ ಮಾಡುವವರು ನನ್ನನ್ನೇ ಬಂದು ಸೇರ್ತಾರೆ. ಅಕ್ಷರ ರೂಪವಾದ ಪರಬ್ರಹ್ಮವನ್ನು ಉಪಾಸನೆ ಮಾಡುವವರು ಸಹ ಕೊನೆಯಲ್ಲಿ ನನ್ನಲ್ಲೇ ಬಂದು ಸೇರ್ತಾರೆ. ಆದರೆ ಕ್ಲೇಶ ಅಧಿಕತರ ತೇಷಾಂ ಅವ್ಯಕ್ತಾಸಕ್ತಚೇತಸಾಂ, ಅವ್ಯಕ್ತವಾದ ಆ ಅಕ್ಷರರೂಪವಾದ ಬ್ರಹ್ಮದಲ್ಲಿ ಆಸಕ್ತವಾದ ಮನಸ್ಸು ಉಳ್ಳವರಿಗೆ ಕ್ಲೇಶ ಅಧಿಕತರ, ಕ್ಲೇಶವು ಹೆಚ್ಚಿದೆ. ಅದನ್ನು ಭಾವಿಸುವುದು ಸುಲಭ ಸಾಧ್ಯವಲ್ಲ. ಆದ್ದರಿಂದ ಯಾವ ವಿಶ್ವರೂಪವನ್ನು ಅರ್ಜುನ ದರ್ಶನ ಮಾಡಿದ್ನೋ ಅದನ್ನು ಉಪಾಸನೆ ಮಾಡೋದಕ್ಕಿಂತ ಅಕ್ಷರ ತತ್ವದ ಉಪಾಸನೆ ಮಾಡುವಂತಹದ್ದು ಕಷ್ಟ ಸಾಧ್ಯವಾದದ್ದು. ಅವ್ಯಕ್ತಾ ಹಿ ಗತಿ ದುಃಖಂ ಕ್ಲೇಶ ದೇಹವದ್ಭಿ ಅವಾಪ್ಯತೆ. ಈ ದೇಹಧಾರಿಗಳಾದ ಮಾನವರಿಂದ ಅವ್ಯಕ್ತವಾದ ತತ್ವ ಏನಿದೆ ಆ ಕಡೆಗೆ ಗತಿ ಎಂಬುದು ದುಃಖಂ, ಕಷ್ಟದಿಂದ ಲಭ್ಯವಾಗುವಂಥದ್ದು, ಸುಲಭ ಸಾಧ್ಯವಾದದ್ದಲ್ಲ. ಬುದ್ಧಿ ಎಲ್ಲೆಲ್ಲೂ ವ್ಯಾಪಿಸಿರುವಂತಹ ಪರಬ್ರಹ್ಮವನ್ನು ಭಾವಿಸಿಕೊಳ್ಳಲಾರದು. ಕಾರಣ ಸದಾ ಕಾಲದಲ್ಲೂ ನಾಮರೂಪ ಇವುಗಳಿಗೆ ಒಳಪಟ್ಟ ವಿಷಯಗಳನ್ನೇ ಚಿಂತನೆ ಮಾಡ್ಕೋತಾ ಆ ಸಂಸ್ಕಾರಗಳಲ್ಲಿ ನಿರತವಾಗಿರುವಂಥ ಜೀವ ನಾಮರೂಪಗಳಿಗೆ ಮೀರಿರುವಂಥ ಒಂದು ತತ್ವವನ್ನು ಭಾವಿಸ್ಕೊಳ್ಳೋದಕ್ಕೆ ಕಷ್ಟಪಡುತ್ತೆ. ಹೀಗಿರೋದ್ರಿಂದ ಯಾರು ವಿಶ್ವರೂಪವನ್ನು ಭಾವಿಸುವವರಾಗಿದ್ದಾರೋ, ಉಪಾಸನೆ ಮಾಡುವವರಾಗಿದ್ದಾರೋ ಅವರು ಸುಲಭವಾಗಿ ಆ ತತ್ವವನ್ನು ಹೋಗಿ ಮುಟ್ತಾರೆ. ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ. ಆ ವಿಶ್ವರೂಪವನ್ನು ಉಪಾಸನೆ ಮಾಡುವಂಥವರು ಹೇಗಿರಬೇಕಾಗಿದೆ ಅಂತ ಕೇಳಿದರೆ, ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ, ತಮ್ಮ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡಿ,
ಅರ್ಪಿಸಿ ಮತ್ ಪರಾಹ ನನ್ನನ್ನೇ ಪರಮಲಕ್ಷ್ಯವಾಗಿ ಇಟ್ಕೊಂಡವರಾಗಿ ಅನನ್ಯೇನೈವ ಯೋಗೇನ ಅನನ್ಯವಾದ ಏಕಮಾತ್ರವಾದ ನನ್ನನ್ನು ತಮ್ಮ ಸಮಾಧಾನವಾದ ಚಿತ್ತದಿಂದ ಭಾವಿಸುವವರಾಗಿ ಮಾಂ ಧ್ಯಾಯಂತ ಉಪಾಸತೆ ನನ್ನನ್ನು ಧ್ಯಾನ ಮಾಡ್ತಾ ಉಪಾಸನೆ ಮಾಡ್ತಾರೋ ತೇಷಾಂ ಅಹಂ ಸಮುದ್ಧರ್ತ ಅವರನ್ನು ನಾನು ಸಂಪೂರ್ಣವಾಗಿ ಉದ್ಧಾರ ಮಾಡ್ತೇನೆ. ಎಲ್ಲಿಂದ? ಮೃತ್ಯು ಸಂಸಾರ ಸಾಗರಾತ್. ಮೃತ್ಯುವು ಎಲ್ಲಿ ಸಹಜವಾಗಿರುತ್ತೋ ಈ ಸಂಸಾರವೆಂಬ ಸಾಗರದಲ್ಲಿ, ಅಂಥ ಸಾಗರದಿಂದ ಅವ್ರನ್ನ ಮೇಲಕ್ಕೆ ಎತ್ತೀನಿ. ಅಂದರೆ ಅವರು ಅಮೃತ ಸ್ವರೂಪಕ್ಕೆ ಹೋಗಿ ತಲುಪ್ತಾರೆ, ಮೋಕ್ಷ ಪದಕ್ಕೆ ಹೋಗಿ ತಲುಪ್ತಾರೆ. ಭವಾಮಿ ನಚಿರಾತ್ ಪಾರ್ಥ ಮೈ ಆವೇಶಿತ ಚೇತಸಾಂ. ನನ್ನಲ್ಲಿ ಮನಸ್ಸಿಟ್ಟವರಿಗೆ ನಾನು ಹೀಗೆ ಅವರನ್ನು ಸಮುದ್ಧರ್ತ ಮೇಲೆತ್ತುವವನಾಗಿ ನಾನು ಆಗ್ತೇನೆ. ಇನ್ನು ನನ್ನ ವಿಶ್ವರೂಪ ಯಾವುದಿದೆಯೋ ಅದನ್ನು ಉಪಾಸನೆ ಮಾಡೋದಾದರೆ ಹೇಗೆ ಉಪಾಸನೆ ಮಾಡಬೇಕು, ಹೆಜ್ಜೆ ಹೆಜ್ಜೆಯಾಗಿ ಅನ್ನೋ ಬಗ್ಗೆ ಒಂದು ಪರಿಚಯ ಹೀಗಿದೆಯಪ್ಪ. ಮೈ ಏವ ಮನ ಆಧತ್ಸ್ವ. ಮೊಟ್ಟ ಮೊದಲನೇದಾಗಿ ನಿನ್ನ ಮನಸ್ಸನ್ನು ಪೂರ್ಣವಾಗಿ ನನ್ನಲ್ಲಿ ಇಡು. ಮೈ ಬುದ್ಧಿಂ ನಿವೇಶಯ. ನಿನ್ನ ಬುದ್ಧಿಯನ್ನು ನನ್ನಲ್ಲಿಡು. ಮನಸ್ಸು ಹಲವು ಕಡೆಗೆ ಸಂಚರಿಸಿ ಹೋಗುವಂಥದ್ದು. ಹೋದಲ್ಲೆಲ್ಲ ನನ್ನನ್ನು ನೋಡು. ಬುದ್ಧಿ ಅದು ಏಕಾಗ್ರವಾದಂಥ ಸಾಧನ. ಅದಕ್ಕೆ ನನ್ನನ್ನೇ ಕೊಡು, ಅದರಿಂದ ನನ್ನನ್ನೇ ಭಾವಿಸು. ನಿವಸಿಷ್ಯಸಿ ಮಯ್ಯೇವ. ಹೀಗಾದರೆ ನೀನು ನನ್ನಲ್ಲೇ ನೆಲೆಸ್ತೀಯ. ನಿನ್ನ ಮನಸ್ಸು ಬುದ್ಧಿಗಳು ನನ್ನನ್ನೇ ಭಾವಿಸೋದಾದರೆ ನೀನು ನನ್ನಲ್ಲೇ ನೆಲೆಸ್ತೀಯ. ಅತ ಊರ್ಧ್ವಂನ ಸಂಶಯ. ಈ ವಿಷಯಕ್ಕೆ ಮುಂದುವರಿದು ಇನ್ಯಾವುದು ಸಂಶಯದ ವಿಷಯ ಇಲ್ಲ ಇಲ್ಲಿ. ಅಥ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮಯಿ ಸ್ಥಿರಂ. ಒಂದು ವೇಳೆ ನನ್ನಲ್ಲಿ ನಿನ್ನ ಮನೋಬುದ್ಧಿಗಳನ್ನು ಪೂರ್ತಿಯಾಗಿ ಸ್ಥಿರಗೊಳಿಸೋದಕ್ಕೆ ನಿನಗೆ ಆಗೋದಿಲ್ಲ ಅಂತಾದರೆ ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾ ಆಪ್ತುಂ ಧನಂಜಯ. ಇಲ್ಲ ಈ ಧನಂಜಯನೇ, ಅದಕ್ಕಾಗಿ ಅಭ್ಯಾಸ ಯೋಗವನ್ನು ಅವಲಂಬಿಸು. ಅಂದರೆ ನಿರಂತರವಾದ ಮತ್ತೆ ಮತ್ತೆ ಮಾಡುವ ಪ್ರಯತ್ನ ಏನಿದೆ ಅದನ್ನು ನೀನು ನಿನ್ನದಾಗಿ ಇಟ್ಕೋ. ಕ್ರಮಕ್ರಮವಾಗಿ ನೀನು ನಿನ್ನ ಮನಸ್ಸು ಬುದ್ಧಿ ಎರಡನ್ನೂ ನನ್ನಲ್ಲಿ ಸಂಪೂರ್ಣವಾಗಿ ನೆಲೆಗೊಳಿಸೋದಕ್ಕಾಗ ಸಾಧ್ಯವಾಗುತ್ತೆ. ಒಂದು ವೇಳೆ ಹಾಗೆ ಮನೋಬುದ್ಧಿಗಳನ್ನು ನಿಯಂತ್ರಿಸಿ ಹತೋಟಿಯಲ್ಲಿಟ್ಕೊಳ್ಳೋದು ಸಹ ನಿನಗೆ ಕಷ್ಟ ಅಂತಾದರೆ ಆಗ ಅಭ್ಯಾಸೇಪಿ ಅಸಮರ್ಥೋಸಿ ಮತ್ ಕರ್ಮಪರಮೋಭವ. ನನ್ನ ವಿಷಯಕವಾದ ನನ್ನನ್ನು ತಲುಪೋದಕ್ಕೆ ಬೇಕಾಗಿರುವಂಥ ಯಾವ ಕರ್ಮಗಳು ಉಂಟೋ, ವರ್ಣಾಶ್ರಮೋಕ್ತವಾದಂಥ ಕರ್ಮಗಳು, ಅದರಲ್ಲಿ ತತ್ಪರನಾಗು. ಆ ಕರ್ಮಗಳಲ್ಲಿ ನೆಲೆ ನಿಲ್ಲಿಸು. ಅಭ್ಯಾಸ ಯೋಗದಿಂದಲೂ ಮನೋಬುದ್ಧಿಗಳನ್ನು ಸ್ಥಿರಗೊಳಿಸ್ಕೊಳ್ಳೋದಕ್ಕೆ ನೀನು ಆಗದೆ ಹೋದರೆ ನೀನು ಕರ್ಮಪರನಾಗಿ ಆಗು. ಅಂದರೆ ಯಾವ ಕರ್ಮಗಳು ವೇದವಿಹಿತವಾಗಿ ಆಯಾ ವರ್ಣಾಶ್ರಮಕ್ಕೆ ಒಳಪಟ್ಟ ಮಾನವರಿಗೆ ಜ್ಞಾನದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೋ ಅಂಥ ಕರ್ಮವನ್ನು ಆಚರಣೆ ಮಾಡುವವನಾಗು. ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮ ಅವಾಪ್ಸಿಸಿ. ನನಗಾಗಿ ಒಂದು ಕರ್ಮವನ್ನು ನೀನು ಇಟ್ಕೊಳ್ಳೋದಾದ ಪಕ್ಷೆ, ಅಂದರೆ ವೇದೋಕ್ತವಾದ ಕರ್ಮವನ್ನು, ಈ ಕರ್ಮಕ್ಕೆ ನನಗೆ ಇನ್ಯಾವ ಫಲವೂ ಬೇಡಪ್ಪ, ಆ ಪರಮಾತ್ಮ ದರ್ಶನ ಆದರೆ ಸಾಕು ಅನ್ನುವ ಮನಸ್ಸಿಂದ ಆ ಕರ್ಮಗಳನ್ನು ನೀನು ಇಟ್ಕೊಳ್ಳೋದಾದರೆ ಸಿದ್ಧಿ ಅವಾಪ್ಸಿಸಿ, ಖಂಡಿತವಾಗಿಯೂ ಆ ಸಿದ್ಧಿಯನ್ನು ಪಡಿತೀಯ. ಅಂದರೆ ಪರಮಾತ್ಮ ದರ್ಶನವನ್ನು ನೀನು ಪಡೆದೇ ಪಡಿತೀಯ. ಅಥೈತದಪ್ಯಶಕ್ತೋಸಿ ಕರ್ತು ಮದ್ಯೋಗಮಾಶ್ರಿತ ಸರ್ವಕರ್ಮಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಹೀಗೆ ಕರ್ಮರೂಪವಾದ ಯೋಗವನ್ನು ನಿನಗೆ ಸಾಧನೆ ಮಾಡೋದಕ್ಕೂ ಆಗೋಲ್ಲ ಅನ್ನೋ ಪರಿಸ್ಥಿತಿ ಬಂದರೆ
ಆಗ ಸರ್ವಕರ್ಮ ಫಲತ್ಯಾಗಂ, ಎಲ್ಲ ಕರ್ಮಗಳಲ್ಲೂ ಆ ಫಲದ ಬಗ್ಗೆ ಅಪೇಕ್ಷೆ ಇಟ್ಕೊಳ್ದೇನೆ ಅದನ್ನು ನನಗೆ ಸಮರ್ಪಣೆ ಮಾಡುವಂಥ ಮನಸ್ಸಿನಿಂದ ಆಚರಣೆ ಮಾಡ್ಕೋತ ಹೋಗು, ಅಲ್ಲಿ ಪ್ರಯತ್ನಶೀಲನಾಗಿ ಆಗು. ಪ್ರತಿಯೊಂದು ಜೀವವು ಒಂದೊಂದು ಕರ್ಮವನ್ನು ಆಚರಿಸುವಾಗಲೂ ಆ ಕರ್ಮದ ಫಲ ನನಗಿರಲಿ ಅಂತ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿರುವಂಥದ್ದುಂಟು. ಆ ಕರ್ಮದ ಫಲದ ನಿರೀಕ್ಷೆಯ ಕಾರಣದಿಂದಾಗಿಯೇ ಕರ್ಮ ಆದ ಅನಂತರದಲ್ಲಿ ಆ ಫಲ ಪಡೆಯುವವರೆಗೆ ಜನ್ಮವನ್ನು ಎತ್ತಲೇಬೇಕಾಗತ್ತೆ. ಆ ಕರ್ಮ ಸಾಧು ಕರ್ಮವಾಗಿದ್ದರೆ ಪುಣ್ಯ, ಅಸಾಧು ಕರ್ಮವಾಗಿದ್ದರೆ ಪಾಪ. ಆ ಪುಣ್ಯ ಪಾಪಗಳ ಸಂಕೋಲೆಗೆ ಸಿಕ್ಕೊಳ್ಳೇಬೇಕಾಗುತ್ತೆ. ಯಾವಾಗ ಅಂತ ಕೇಳಿದರೆ, ಆಚರಿಸಿದ ಎಲ್ಲ ಕರ್ಮಗಳಿಗೂ ನೀನು ಫಲ ಕೊಡಪ್ಪ ಎಂಬ ಒಂದು ಅಪೇಕ್ಷೆಯನ್ನು ಅವನಲ್ಲಿ ವ್ಯಕ್ತಪಡಿಸಿ ಆ ಕರ್ಮವನ್ನು ಆಚರಣೆ ಮಾಡೋದಾದರೆ, ಇಲ್ಲ ಆ ಎಲ್ಲ ಕರ್ಮದ ಫಲವನ್ನು ಆ ಭಗವಂತನಿಗೆ ಅರ್ಪಿಸಿಬಿಡ್ತೇನೆ, ನನ್ನದಾಗಿ ಯಾವ ನಿರೀಕ್ಷೆಯೂ ಇಲ್ಲ, ಇದು ನನ್ನ ಕರ್ತವ್ಯ, ಆ ಕರ್ತವ್ಯ ನಿರ್ವಾಹ ಮಾಡಿದ್ದೀನಿ, ಫಲಾಪೇಕ್ಷೆ ನನಗಿಲ್ಲ ಎಂಬುದಾಗಿ ಇಟ್ಕೊಳ್ಳೋದಾದರೆ, ಅಲ್ಲೂ ಸಹ ನೀನು ನನ್ನನ್ನು ಬಂದು ಸೇರೋದಕ್ಕಾಗತ್ತೆ. ಇದನ್ನೇ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್. ಅಭ್ಯಾಸ ಮಾಡೋದಕ್ಕಿಂತ ಜ್ಞಾನ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು. ಅಂದರೆ ಯಾವುದೋ ಒಂದು ಸಾಧನೆಯನ್ನು ಹಿಡಿದು ನಿರಂತರವಾಗಿ ಭಾವಿಸ್ಕೋತಾ ಹೋಗ್ತಾ ಇದ್ದರೆ, ಮತ್ತೆ ಮತ್ತೆ ಅಲ್ಲಿ ಯತ್ನವನ್ನು ಹಾಕ್ತಾ ಹೋದರೆ ಅದಕ್ಕೆ ಅಭ್ಯಾಸ ಅಂತ ಕರೆಯಲಾಗುತ್ತೆ. ಅದಕ್ಕಿಂತಲೂ ಜ್ಞಾನ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು. ಜ್ಞಾನ ಅಂದರೆ ಈ ಪ್ರಕೃತಿ ಪುರುಷ ವಿಷಯವನ್ನು ಬಲ್ಲವರಿಂದ ಕೇಳಿ ಅರ್ಥ ಮಾಡ್ಕೋತಾ ಅದರ ಸ್ವರೂಪವನ್ನು ಪೂರ್ತಿಯಾಗಿ ಮನಸ್ಸಿಗೆ ತಂದುಕೊಂಡು ಅದರ ದ್ವಾರ ಪರಮಾತ್ಮನನ್ನು ಸೇರೋದಕ್ಕೆ ಬೇಕಾಗುವಂತಹ ಒಂದು ನಡೆ. ಅಂತಹ ಜ್ಞಾನ ಈ ಅಭ್ಯಾಸಕ್ಕಿಂತಲೂ ಶ್ರೇಷ್ಠವಾದದ್ದು. ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಒಂದು ಪ್ರಕೃತಿ ಪುರುಷರಿಗೆ ಸಂಬಂಧಪಟ್ಟಂಥ ಜ್ಞಾನ ಬಂದಿದ್ದರೆ ಅದು ಒಳ್ಳೆಯದು. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದಪ್ಪ ಅಂತ ಕೇಳಿದರೆ ಧ್ಯಾನವು ವಿಶಿಷ್ಯತೆ, ಶ್ರೇಷ್ಠವಾದದ್ದು. ಅಂದರೆ ಅಲ್ಲೂ ಪುರುಷ ತತ್ವವೇನು ಎಂಬುದನ್ನು ಅನುಸಂಧಾನ ಮಾಡಿಕೊಳ್ತಾ ಒಂದು ತತ್ವ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡೋದಾದರೆ, ಈ ಪ್ರಕೃತಿ ಪುರುಷ ರೂಪವಾದಂಥ ಸಂಪೂರ್ಣವಾದಂಥ ತಿಳುವಳಿಕೆಗಿಂತಲೂ ಹೆಚ್ಚಾಗಿ ನೇರವಾಗಿ ಆ ಪುರುಷ ತತ್ವವನ್ನು ಭಾವಿಸ್ತಾ ಧ್ಯಾನ ಮಾಡ್ತಾ ಹೋಗುವಂಥ ಮಾರ್ಗ ವಿಶಿಷ್ಟವಾದದ್ದು. ಧ್ಯಾನಾತ್ ಕರ್ಮಫಲತ್ಯಾಗ. ಹಾಗೆ ಭಗವಂತನನ್ನು ಧ್ಯಾನ ಮಾಡೋದಕ್ಕಿಂತಲೂ ಸಹ ಮಾಡುವ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥ ಯಾವ ವಿಧಾನ ಇದೆ ಅದು ಪರಮಶ್ರೇಷ್ಠವಾದದ್ದು. ಅದರ ಫಲ ಪರಮಶಾಂತಿ. ಅದು ವಿಳಂಬವಿಲ್ಲದೆ ನಿನಗೆ ಲಭಿಸಿಬಿಡುತ್ತೆ, ಬಹಳ ಬೇಗ ಲಭಿಸುತ್ತೆ ಎಂಬುದಾಗಿ ಒಂದು ಈ ವಿಶ್ವರೂಪವನ್ನು ಉಪಾಸನೆ ಮಾಡುವಂಥ ಶ್ರೀಕೃಷ್ಣನ ಒಂದು ಸಾಕಾರ ಮೂರ್ತಿಯನ್ನು ಭಾವಿಸಿಕೊಳ್ಳುವಂತಹ ಸಾಧಕೋತ್ತಮರಿಗೆ ಹೀಗೆ ಒಂದು ಕ್ರಮವನ್ನು ಅನುಗ್ರಹ ಮಾಡಿಕೊಡ್ತಾನೆ ಶ್ರೀಕೃಷ್ಣ ಪ್ರಭು. ಅದರಲ್ಲೂ ಅನೇಕ ವಿಕಲ್ಪಗಳನ್ನು ಹೇಳಿ, ಹೀಗೆ ಮಾಡೋ, ಆಗಲ್ಲ ಅಂದರೆ ಹೀಗೆ ಮಾಡೋ, ಆಗಲ್ಲ ಅಂದರೆ ಹೀಗೆ ಮಾಡೋ, ಆಗಲ್ಲ ಅಂದರೆ ಹೀಗೆ ಮಾಡೋ ಎಂಬುದಾಗಿ ಅವರವರ ಪ್ರಕೃತಿ ಯಾವ ಮಟ್ಟದಲ್ಲಿ ಈಗಿದೆ, ಯಾವ್ಯಾವ ತರಹ ಸಂಸ್ಕಾರಗಳನ್ನು ಸಂಪಾದನೆ ಮಾಡ್ಕೊಂಡ್ಬಂದಿದೆ, ಅದಕ್ಕೆ ತಕ್ಕಂತೆ ಒಂದು ಮಾರ್ಗವನ್ನು ಅವಲಂಬಿಸಿ ಉದ್ಧಾರ ಆಗಬೇಕು ಅನ್ನೋದಕ್ಕೆ ಬೇಕಾಗುವ ಮಾರ್ಗವನ್ನು ಹೀಗೆ ಕೊಟ್ಟು, ಅನಂತರದಲ್ಲಿ ಇನ್ನು ಅಕ್ಷರೋಪಾಸಕರಿದ್ದಾರಲ್ಲ ಅವ್ರು ಹೇಗೆ ಪರತತ್ವವನ್ನು ತಲುಪಬೇಕು ಎಂಬ ಬಗ್ಗೆ ಶ್ರೀಕೃಷ್ಣ ಪ್ರಭು ಒಂದು ಪರಿಚಯವನ್ನು ಕೊಡ್ತಾ ಇದ್ದಾನೆ. ಈ ವಿಷಯಗಳು 2ನೇ ಅಧ್ಯಾಯದಿಂದ ಆರಂಭ ಮಾಡಿ 10ನೇ ಅಧ್ಯಾಯದವರೆಗೂ ಅಲ್ಲಲ್ಲಿ ಒಂದೊಂದು ರೂಪದಲ್ಲಿ ಬಂದಿದೆ. ಆದರೆ
ಎಷ್ಟು ಸಾರಿ ಕೇಳಿದರೂ ಒಂದು ಕಡೆಯಿಂದ ಕೇಳಿ ಇನ್ನೊಂದು ಕಡೆಯಿಂದ ಬಿಡುವಂತಹದ್ದು ಮನುಷ್ಯರ ಸ್ವಭಾವ. ಅದನ್ನು ಧರಿಸಿ ಛಲದಿಂದ ಅದನ್ನು ತನ್ನದಾಗಿ ಮಾಡಿಕೊಂಡು ಸಾಧನೆ ಮಾಡುವ ಪ್ರವೃತ್ತಿ ತುಂಬ ಕಡಿಮೆ ಇರೋದರಿಂದ ಹೇಳಿದ್ದ ವಿಷಯವನ್ನೇ 2 ಸರಿ 4 ಸರಿ 10 ಸರಿ ಹೇಳಬೇಕಾಗಿ ಬರುತ್ತೆ. ಆ ನೇರದಲ್ಲಿ ಅರ್ಜುನನೆಂಬ ಶಿಷ್ಯನಿಗೆ ತತ್ವಾರ್ಥವನ್ನು ತಿಳಿಸೋದಕ್ಕೋಸ್ಕರ ಶ್ರೀಕೃಷ್ಣ ಪ್ರಭು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಎಂಬುದಾಗಿ ತಗೋಬೇಕು. ಅನೇಕ ಬಾರಿ ಕೇಳಿದಾಗ ವಿಷಯದ ಬಗ್ಗೆ ದಾರ್ಢ್ಯ ಬರುತ್ತೆ, ಭದ್ರವಾಗಿ ಮನಸ್ಸು ನಿಂತ್ಕೊಳ್ಳುತ್ತೆ, ಅಸ್ಪಷ್ಟವಾದ ವಿಷಯಗಳು ಸ್ಪಷ್ಟವಾಗಿಬಿಡುತ್ತೆ. ಒಂದೊಂದು ಸರಿ ಹೇಳುವಾಗ ಒಂದೊಂದು ವಿಷಯ ಅಸ್ಪಷ್ಟವಾಗ್ತಾ ಇರುತ್ತೆ, ಇನ್ಯಾವುದೋ ವಿಷಯ ಅಸ್ಪಷ್ಟವಾಗುತ್ತೆ. ಆ ಅಸ್ಪಷ್ಟವಾದ ವಿಷಯ ಇನ್ನೊಮ್ಮೆ ಅದೇ ವಿಚಾರವನ್ನು ಕುರಿತು ಕೇಳುವಾಗ ಸ್ಪಷ್ಟವಾಗುತ್ತೆ. ಹೀಗಿರೋದ್ರಿಂದ ಬಹುಶ್ರುತನಾದಾಗ ವಿಷಯ ಗಹನವಾಗಿ ಮನಸ್ಸೊಳಗಡೆ ಪ್ರವೇಶ ಮಾಡುತ್ತೆ. ಆ ಮನಸ್ಸಿಂದ ನಾವು ಹಿಂದೆ ಬಂದ ವಿಷಯವೇ ಆಗಿದ್ದರೂ ಸಹ ಅಷ್ಟೇ ಪ್ರೀತಿಯಿಂದ ಅದನ್ನು ಸ್ವೀಕರಿಸಬೇಕು ಎಂಬುದಾಗಿ ಅಂದ್ಕೋಬೇಕು. ಅಕ್ಷರೋಪಾಸಕ ಹೇಗಿರಬೇಕು? ಅದ್ವೇಷ್ಟ ಸರ್ವಭೂತಾನಾಂ, ಯಾವ ಜೀವಕೋಟಿಗಳನ್ನು ಅವನು ದ್ವೇಷಿಸಬಾರ್ದು. ಮೈತ್ರ ಕರುಣ ಏವಚ, ಒಂದು ಕಡೆಯಲ್ಲಿ ಎಲ್ಲ ಜೀವಕೋಟಿಗಳ ಬಗ್ಗೆ ಮೈತ್ರಿ ಭಾವ ತುಂಬಿರಬೇಕು. ಯಾರಾದರೂ ಅಥವಾ ಯಾವುದಾದ್ರೂ ಜೀವಕೋಟಿ ಕ್ಲೇಶವನ್ನು ಅನುಭವಿಸ್ತಾ ಇದೆ ಅಂತಾದರೆ ಅಲ್ಲಿ ಕಾರುಣ್ಯವನ್ನು ಹರಿಸಬೇಕು. ನಿರ್ಮಮಃ, ನನ್ನದು ಅನ್ನೋ ರೀತಿಯಾದ ಬುದ್ಧಿ ಎಲ್ಲೂ ಆಡಬಾರ್ದು. ಎಲ್ಲವೂ ಈ ಪ್ರಕೃತಿಗೆ ಸೇರಿದ್ದು, ಆ ಪರಮಾತ್ಮನಿಗೆ ಸೇರಿದ್ದು ಅನ್ನೋ ರೀತಿಯಾದಂತಹ ಮನಸ್ಸನ್ನು ಸದಾ ಚೆನ್ನಾಗಿ ಇಟ್ಕೊಂಡಿರಬೇಕು. ನಿರಹಂಕಾರ, ಮಮ ನನ್ನದು ಅನ್ನುವ ಬುದ್ಧಿಯ ಹಿಂದೆ ಒಂದು ರಾಜಸವಾದ ಅಹಂಕಾರ, ನಾನು 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 ಅನ್ನೋ ರೀತಿಯಲ್ಲಿ ಆಡೋದಕ್ಕೆ ಅವಕಾಶ ಇದೆ. ಅಂತಹ ಅಹಂಕಾರ ಎಲ್ಲೂ ಆಡಬಾರ್ದು, ಅದರಿಂದ ದೂರನಾಗಿರಬೇಕು. ಸಮ ದುಃಖ ಸುಖ ಕ್ಷಮಿ, ಸುಖ ಮತ್ತು ದುಃಖ ಎರಡರಲ್ಲೂ ಏಕರೂಪವಾಗಿರಬೇಕು. ಅಂದರೆ ಸುಖ ಬಂದಾಗ ಹಿಗ್ಗುವುದಾಗಲಿ, ದುಃಖ ಬಂದಾಗ ಕುಗ್ಗುವುದಾಗಲಿ ಎರಡೂ ಇರಬಾರ್ದು. ಕ್ಷಮಿ, ಜೊತೆಗೆ ಜೀವನದಲ್ಲಿ ಎಷ್ಟೇ ಕ್ಲೇಶಗಳು ಬಂದರೂ ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸೋದಕ್ಕೆ ಹೋಗಬಾರ್ದು. ಸಹಿಸುವ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಹೋಗಬೇಕು. ಆ ಸಹಿಸುವ ಸಾಮರ್ಥ್ಯ ಹಿಗ್ಗಿದಷ್ಟು ಪ್ರಕೃತಿಯಲ್ಲಿ ಏರಿಳಿತಗಳು ಕಡಿಮೆ ಆಗುತ್ತೆ. ಸಂತುಷ್ಟ ಸತತಂ ಯೋಗಿ, ಸಂತುಷ್ಟ ಸದಾ ಸಂತೋಷವಾಗಿರಬೇಕು. ಅಂದರೆ ಆಯಾ ಕಾಲದಲ್ಲಿ ದೈವ ನಮಗೆ ಯಾವ ರೀತಿಯಾದಂತಹ ಅನುಕೂಲತೆಗಳನ್ನು ಒದಗಿಸ್ಕೊಡುತ್ತೋ ಅದು ನನ್ನ ಪಾಲಿಗೆ ಬಂದ ಅಮೃತ ರೂಪವಾದದ್ದು ಎಂಬುದಾಗಿ ಭಾವಿಸ್ಕೋಬೇಕು. ಸಂತೋಷ ಅನ್ನೋದು ಒಂದು ಅಂತರಂಗದ ಸ್ಥಿತಿ. ಅದು ಪದಾರ್ಥಗಳ ಮೇಲೆ ಅವಲಂಬಿಸಬೇಕಾಗಿಲ್ಲ. ಅದು ನಾವು ಪದಾರ್ಥಗಳ ಮೇಲೆ ಅದನ್ನು ನಿಲ್ಲಿಸ್ಕೊಂಡ್ಬಿಟ್ಟಿದ್ವಿ. ಅದನ್ನು ಕಳಚ್ಕೊಂಡು ಸದಾ ಸಂತುಷ್ಟವಾದಂಥ ಅಂತರಂಗದಿಂದ ಕೂಡಿರಬೇಕು. ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯ, ಸತತವಾಗಿಯೂ ಯೋಗದಲ್ಲಿ ನೆಲೆಸಿದವನಾಗಿರಬೇಕು. ಯಥಾತ್ಮ, ತನ್ನ ಇಂದ್ರಿಯ ಮನೋಬುದ್ಧಿಗಳನ್ನು ಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೋಬೇಕು. ದೃಢ ನಿಶ್ಚಯ, ನಿಶ್ಚಯ ಎಲ್ಲೂ ಕದಲಬಾರ್ದು. ಎಷ್ಟು ದೀರ್ಘಕಾಲ ಪ್ರಯತ್ನ ಪಡಬೇಕಾಗಿ ಬಂದರೂ ಇಟ್ಟ ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳಲ್ಲ. ನನ್ನ ಲಕ್ಷ್ಯ ಆ ಪರತತ್ವ, ಅದರ ಸಾಕ್ಷಾತ್ಕಾರ ಆಗುವವರೆಗೂ ನಾನು ಅತ್ತ ಇತ್ತ ಜರುಗೋಲ್ಲ, ಚಲಿಸೋಲ್ಲ ಅನ್ನೋ ರೀತಿಯಾದಂಥ ನಿಶ್ಚಯ ಇರಬೇಕು. ಮೈ ಅರ್ಪಿತ ಮನೋಬುದ್ಧಿ, ನಿನ್ನ ಮನಸ್ಸು ಬುದ್ಧಿ ಎಲ್ಲವನ್ನೂ ಸಂಪೂರ್ಣವಾಗಿ ಆ ಅಕ್ಷರ ರೂಪವಾದ ನನ್ನಲ್ಲಿ ಅರ್ಪಣೆ ಮಾಡಬೇಕು. ಮದ್ಭಕ್ತ, ಜೊತೆಗೆ ನನ್ನೊಡನೆ ಒಂದುಗೂಡಬೇಕು. ಸಮೇ ಪ್ರಿಯ, ಹಾಗಿರುವಂತಹ ಅಕ್ಷರ ಬ್ರಹ್ಮವನ್ನು ಉಪಾಸನೆ ಮಾಡುವಂಥವನು ನನಗೆ ಪ್ರಿಯನು, ನನಗೆ ಇಷ್ಟ ಅವನು. ಯಸ್ಮಾತ್ ನೋದ್ವಿಜತೆ ಲೋಕಃ ಲೋಕಾನ್ ನೋದ್ವಿಜತೆ ಚ ಯಃ,
ಯಾವಾತನನ್ನು ಕಂಡರೆ ಎಂದೂ ಯಾವ ಜೀವಕೋಟಿಗಳು ಉದ್ವೇಗಕ್ಕೆ ಒಳಗಾಗೋಲ್ಲ, ಭಯ ಪಡೋದಿಲ್ಲ, ಬೇರೆ ಬೇರೆ ರೀತಿಯಾದ ಭಾವವಿಕಾರಕ್ಕೆ ಒಳಗಾಗುವಂತೆ ಆಗೋಲ್ಲ. ಹಾಗೂ ತಾನೂ ಸಹ ಜೀವಲೋಕವನ್ನು ಯಾವುದನ್ನು ನೋಡಿದ್ರೂ ಯಾವುದೋ ಉದ್ವೇಗಕ್ಕೆ ನಾನು ಒಳಗಾಗೋಲ್ಲ ಅನ್ನೋ ರೀತಿಯಲ್ಲಿ ಇರೋದಾದರೆ, ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತ, ಹರ್ಷ ಆನಂದ, ಅಮರ್ಷ ಕೋಪ, ಭಯ, ಈ ಉದ್ವೇಗಗಳಿಂದ ಮುಕ್ತ ಸಂಪೂರ್ಣವಾಗಿ ದೂರ ಸರಿದವನಾಗಿ ಯಾರು ಇರ್ತಾನೋ ಸಚ ಮೇ ಪ್ರಿಯ, ನನಗೆ ಅವನು ತುಂಬ ಪ್ರಿಯನೋ. ಅನಪೇಕ್ಷ ಶುಚಿ ದಕ್ಷ, ಅನಪೇಕ್ಷ ಯಾವ ಬೇರೊಂದು ಆಸೆಯೂ ಇರಬಾರ್ದು. ಶುಚಿ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಶುಚಿಯಾಗಿ ಇಟ್ಕೋಬೇಕು ಮತ್ತು ಅದಕ್ಕೆ ಬೇಕಾಗುವಂತಹ ಶೌಚಾಚಾರವನ್ನು ಉಳ್ಳವನಾಗಿರಬೇಕು. ದಕ್ಷ ತುದಿಯನ್ನು ತಲುಪೋದಕ್ಕೆ ಬೇಕಾಗುವ ಸಿದ್ಧತೆಯೊಡನೆ ಎಷ್ಟೇ ಕಷ್ಟ ಬಂದರೂ ಎದುರಿಸ್ಕೊಂಡು ಹೋಗ್ತೇನೆ ಅನ್ನೋ ರೀತಿಯಾದಂತಹ ಧೈರ್ಯ, ಸಾಮರ್ಥ್ಯ ಇವುಗಳಿಂದ ಕೂಡಿದವನಾಗಿ ಉದಾಸೀನ ಗತವ್ಯಥಃ, ಉದಾಸೀನ ಈ ಪ್ರಕೃತಿ ಕ್ಷೇತ್ರದ ಯಾವ ವಿಷಯದಲ್ಲೂ ವಿಶೇಷವಾದ ಆಸಕ್ತಿ ಇಲ್ಲದೇ ಆ ವಿಷಯದಲ್ಲಿ ಪೂರ್ಣವಾಗಿ ಮಧ್ಯಸ್ಥನಾಗಿ ತಟಸ್ಥನಾಗಿ ತಾನಿದ್ದು, ಗತವ್ಯಥಃ ಯಾವ ವಿಷಯಕ್ಕೂ ವ್ಯಥಪಡದೆ, ಸರ್ವಾರಂಭ ಪರಿತ್ಯಾಗಿ ಬೇರೆ ಯಾವುದೊಂದು ಕಾರ್ಯವನ್ನು ಇಟ್ಟುಕೊಳ್ಳದವನಾಗಿ, ಅಂದರೆ ಜೀವನದ ಒಂದೇ ಒಂದು ಲಕ್ಷ್ಯ ಎಲ್ಲವನ್ನೂ ತ್ಯಜಿಸ್ಬಿಟ್ಟಿದ್ದೀನಿ ನಾನು. ನನ್ನ ಒಂದು ಲಕ್ಷ್ಯ ಯಾವುದು ಅಂದರೆ ಬ್ರಹ್ಮ ಸಾಕ್ಷಾತ್ಕಾರ. ಅದೊಂದು ಬಿಟ್ಟು ಇನ್ನೊಂದು ಯಾವುದಾದ್ರೂ ಕಾರ್ಯ ಇದೆ ಅಂದರೆ ಇನ್ನೊಂದು ಯಾವ ಕಾರ್ಯವೂ ಇಲ್ಲ. ಅದಕ್ಕಾಗಿ ಯಾವುದಾದ್ರೂ ಒಂದೋ ಎರಡೋ ಸಣ್ಣ ಪುಟ್ಟ ಕಾರ್ಯಗಳಿರ್ಬೋದು, ಉಸಿರಾಡ್ತಾ ಇದ್ದೀನಿ. ಯಾತಕ್ಕೆಂದರೆ ಅಲ್ಲಿವರೆಗೆ ಬದುಕಿರಬೇಕಾಗಿದೆ. ನೀರನ್ನು, ಲಘುವಾದ ಆಹಾರವನ್ನು, ಕಂದಮೂಲ ಫಲವನ್ನು ಬಳಸ್ತಾ ಇದ್ದೀನಿ. ಸ್ನಾನವನ್ನು ಕಾಲಕ್ಕೆ ಆಚರಿಸ್ತಾ ಇದ್ದೀನಿ ಅಂದರೆ ಆ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ. ಅದು ಬಿಟ್ಟು ಇನ್ನೊಂದು ಕಾರ್ಯವನ್ನು ಏನನ್ನಾದರೂ ಇಟ್ಕೊಂಡಿದ್ದೀನಿ ಅಂದರೆ ಏನೂ ಇಲ್ಲ. ಹಾಗಿದ್ದರೆ ಮದ್ಭಕ್ತ ಆಗಿರುವಂತಹ ನನ್ನ ಭಕ್ತನು ಸಮೇ ಪ್ರಿಯ, ನನಗೆ ಪೂರ್ಣವಾಗಿ ಪ್ರಿಯನಾಗ್ತಾನೆ. ಯೋನ ಹೃಷ್ಯತಿ ನ ದ್ವೇಷ್ಟಿ, ಯಾರು ಯಾವುದೋ ಒಂದು ಒಳ್ಳೆಯದನ್ನು ಕಂಡು ನ ಹೃಷ್ಯತಿ ಸಂತೋಷ ಪಡುವುದಿಲ್ವೋ, ನ ದ್ವೇಷ್ಟಿ ತನಗೆ ಆಗದೇ ಇದ್ದದ್ದು ಯಾವುದನ್ನೋ ಒಂದನ್ನು ಕಂಡಾಗ ದ್ವೇಷಿಸುವುದಿಲ್ವೋ, ನ ಶೋಚತಿ ನ ಕಾಂಕ್ಷತಿ ಯಾವ ವಿಷಯಕ್ಕೂ ಶೋಕ ಎಂಬುದೇ ಯಾರಿಗಿಲ್ವೋ, ನ ಕಾಂಕ್ಷತಿ ಯಾವುದನ್ನೂ ಬಯಸೋದಿಲ್ವೋ, ಶುಭಾಶುಭ ಪರಿತ್ಯಾಗಿ ನನಗೆ ಶುಭವೂ ಬೇಕಿಲ್ಲ ಅಶುಭವೂ ಬೇಕಿಲ್ಲ, ಯಾವುದರ ಬಗ್ಗೆಯೂ ನನಗೆ ನಿರೀಕ್ಷೆ ಇಲ್ಲ, ಎಲ್ಲವನ್ನೂ ತ್ಯಜಿಸಿದ್ದೇನೆ. ಭಕ್ತಿಮಾನ್ ಜೊತೆಗೆ ಆ ಭಗವಂತನ ಜೊತೆಗೆ ಒಂದುಗೂಡಬೇಕು ಅನ್ನುವ ಭಾವ ಮಾತ್ರ ತುಂಬಿದೆ. ಹಾಗಿದ್ದರೆ ಸಮೇ ಪ್ರಿಯ, ಅವನು ನನಗೆ ಪ್ರಿಯನು. ಸಮೌ ಶತ್ರೌಚ ಮಿತ್ರೇ ಚ, ಯಾರಾದರೂ ಒಬ್ಬ ತನಗೆ ಶತ್ರುವಾಗಿ ವರ್ತಿಸ್ತಾ ಇರ್ಬೋದೋ, ಯಾರಾದರೂ ಒಬ್ಬ ತನಗೆ ಮಿತ್ರನಂತೆ ವರ್ತಿಸ್ತಾ ಇರ್ಬೋದೋ, ಅವರಿಬ್ಬರಲ್ಲೂ ಸಮಬುದ್ಧಿ ಉಳ್ಳವನಾಗಿರಬೇಕು. ಯಾರು ಹೆಚ್ಚು ಯಾರು ಕಡಿಮೆ ಯಾವುದೂ ಇಲ್ಲ. ತಥಾ ಮಾನಾಪಮಾನಯೋ, ಅದೇ ರೀತಿಯಲ್ಲಿ ಯಾರೋ ಬಂದು ಗೌರವಿಸ್ತಾ ಇದ್ದಾರೆ, ಇನ್ಯಾರೋ ಬಂದು ತೇಜೋವಧೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆ ಎರಡರ ವಿಷಯದಲ್ಲೂ ಸಮನಾಗಿದ್ದಾನೆ. ಶೀತೋಷ್ಣ ಸುಖ ದುಃಖೇಶು ಸಮಃ, ಯಾವುದೋ ಕಾಲಧರ್ಮ ತುಂಬ ಶೈತ್ಯ, ಯಾವುದೋ ಕಾಲಧರ್ಮ ತುಂಬ ಉಷ್ಣತೆ, ಇಲ್ಲಿ ಯಾವುದೇ ರೀತಿಯಾದ ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸ್ತೇನೆ. ಸಮಃ ಅದಷ್ಟನ್ನು ಸಮಬುದ್ಧಿಯಿಂದ ಅದು ಹೇಗಾದರೂ ಇರಲಿ, ಅದರಿಂದ ನಾನು ವಿಚಲಿತನಾಗೋಲ್ಲ, ವಿಕಾರಕ್ಕೆ ಒಳಗಾಗೋಲ್ಲ ಅನ್ನೋ ರೀತಿಯಾದ ಬುದ್ಧಿಯನ್ನು ಉಳ್ಳವನಾಗಿ ಸಂಘವರ್ಜಿತ, ಯಾರೊಬ್ಬರ ಸಹವಾಸವನ್ನು ಇಟ್ಕೊಂಡಿಲ್ಲ, ಏಕಾಂತವಾಸ, ಅರಣ್ಯವಾಸ, ಆಶ್ರಮವಾಸ,
ಹಾಗೆ ಯಾವ ವ್ಯಕ್ತಿಯ ಯಾವುದೇ ರೀತಿಯಾದಂತಹ ಸಣ್ಣ ಪ್ರಭಾವಕ್ಕೂ ಒಳಗಾಗದೇ ಇರುವಂತೆ ಇರುವವನಾಗಿ ತುಲ್ಯನಿಂದ ಸ್ತುತಿ, ಯಾರೋ ನಿಂದಿಸಿದ್ರು ಯಾರೋ ಸ್ತುತಿಸಿದ್ರು ಎರಡೂ ನನಗೆ ಒಂದೇ. ಮೌನಿ ಸದಾ ಕಾಷ್ಠ ಮೌನ, ಅಂದರೆ ಯಾವ ಕಾರಣಕ್ಕೂ ಒಂದು ಮಾತನ್ನು ಆಡೋಲ್ಲ, ಏನಿದೆಯೋ ಎಲ್ಲವನ್ನು ಅನುಭವಿಸ್ಕೊಂಡು ಹೋಗ್ತೇನೆ. ಸಂತುಷ್ಟ ಏನಕ್ಕೇನು ಚಿತ್ತು, ಏನೇನು ಘಟಿಸುತ್ತೋ ಜೀವನದಲ್ಲಿ ಅದು ಎಲ್ಲದರಿಂದಲೂ ಸಂತೋಷವನ್ನೇ ಪಡ್ತಾನೆ. ಇದೆಲ್ಲವೂ ನನ್ನ ಕರ್ಮವನ್ನು ಕಳೆಯೋದಕ್ಕೆ ಕಾರಣವಾಗಿರುವಂಥದ್ದು ಅಲ್ವೇ. ಭಗವಂತ ಒಂದು ಕ್ಲೇಶವನ್ನು ಕೊಟ್ಟ ಅಂದರೆ ಅದು ನನ್ನ ಕರ್ಮವನ್ನು ಕಳೆಯೋಕೆ ಕೊಟ್ಟಿದ್ದಾನೆ. ಆದ್ದರಿಂದ ಇಲ್ಲಿ ದುಃಖ ಪಡುವ ವಿಷಯ ಏನಿದೆ, ಹಾಗೆ ಯಾವುದೋ ಒಂದು ಮನೋಭಾವವನ್ನು ಇಟ್ಕೊಂಡು ಸಂತುಷ್ಟನಾಗಿರ್ತಾನೆ. ಅನಿಕೇತಃ ಸ್ಥಿರಮತಿ, ಗೃಹವಿಲ್ಲ, ಒಂದೆಡೆ ವಾಸ ಮಾಡುವಂತಹ ಮನಸ್ಸಿಲ್ಲ. ಒಂದೆಡೆ ವಾಸ ಮಾಡಿದ್ರೆ ಅಲ್ಲಿಗೆ ಅಂಟ್ಕೊಳ್ಳುವಂತಹ ಸಂದರ್ಭ ಉಂಟು. ಹಾಗಲ್ಲ, ಗ್ರಾಮೈಕ ರಾತ್ರಂ, ಇವತ್ತು ರಾತ್ರಿ ಈ ಗ್ರಾಮದಲ್ಲಿ, ನಾಳೆ ಇನ್ನೊಂದು ಕಡೆಯಲ್ಲಿ, ನಾಳೆ ಇನ್ನೊಂದು ಕಡೆಯಲ್ಲಿ, ಹೀಗೋ, ಅಥವಾ ಅರಣ್ಯದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆ ನಾಳೆ ಒಂದು ಕಡೆಗೆ, ಒಂದೇ ಕಡೆಯಲ್ಲಿ ನೆಲೆಸಿದರೆ ಆ ದೇಶದ ಧರ್ಮವೋ ಆ ದೇಶದ ಅನೇಕ ರೀತಿಯಾದ ಸುತ್ತಮುತ್ತಲಿನ ವಾತಾವರಣವೋ ಮನಸ್ಸನ್ನು ಸೆಳೆದು ಕಟ್ಟಾಕ್ಬಿಟ್ರೆ ಹಾಗಾಗೋದು ಬೇಡ. ಅದರಿಂದ ಹಾಗಿಲ್ಲ, ಸ್ಥಿರಮತಿ. ಆದರೆ ಬುದ್ಧಿ ಮಾತ್ರ ಏಕರೂಪವಾಗಿದೆ. ತತ್ವ ಸಾಕ್ಷಾತ್ಕಾರ ಒಂದೇ ನನ್ನ ಲಕ್ಷ್ಯ ಅನ್ನೋ ರೀತಿಯಲ್ಲಿದೆ. ಭಕ್ತಿಮಾನ್, ಜೊತೆಗೆ ಆ ಪರತತ್ವದಲ್ಲಿ ತನಗೆ ನಾಟಿದ ಮನೋಬುದ್ಧಿಗಳಿದೆ. ಹಾಗಿದ್ದಾಗ ಸಮಯ ಪ್ರಿಯ, ಅವನು ನನಗೆ ಪ್ರಿಯನಾಗ್ತಾನೆ ಎಂಬುದಾಗಿ ಆ ಪರತತ್ವ ಸಾಧನೆ ಮಾಡುವಂತಹ ಅಕ್ಷರೋಪಾಸನ, ಅಕ್ಷರರೂಪವಾದ ಪರಬ್ರಹ್ಮವನ್ನು ಸಾಧನೆ ಮಾಡುವಂಥವರ ಮನೋಧರ್ಮ ನಡೆ ಹೇಗಿರಬೇಕು ಅನ್ನೋದನ್ನು ಸಹ ಶ್ರೀಕೃಷ್ಣ ಪ್ರಭು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾನೆ. ಯಾರೋ ಒಬ್ಬ ಪ್ರಾಪಂಚಿಕವಾದ ಅಂಟನ್ನೆಲ್ಲ ಕಳಚ್ಕೊಳ್ಳುವಂಥ ವ್ಯಕ್ತಿ ಲೋಕದಲ್ಲಿ ಇರ್ತಾನೆ. ಯುಗಾನುಸಾರವಾಗಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಇರೋದಕ್ಕೆ ಅವಕಾಶ ಇದೆ. ಹಾಗಿರುವವನಿಗೆ ಒಬ್ಬನಿಗೂ ಒಂದು ಮಾರ್ಗ ಇರಬೇಕು. ಹಾಗಲ್ಲ, ಈ ಪ್ರಪಂಚದ ಮಧ್ಯದಲ್ಲೇ ಬದುಕುವ ಸಂಸ್ಕಾರಗಳು ಗಾಢವಾಗಿದೆ. ಹಾಗೆ ಬದುಕಿದ್ದಾಗಲೂ ಅವನು ತತ್ವ ಸಾಕ್ಷಾತ್ಕಾರದ ಕಡೆಗೆ ಹೋಗಬೇಕು. ಆಗ ಅವನು ಯಾವುದೋ ಒಂದು ಉಪಾಸನೆಯನ್ನು ಇಟ್ಕೋಬೇಕು. ಹಾಗಿದ್ದಾಗ ಅವನು ಉಪಾಸನೆಯ ಹೆಜ್ಜೆಗಳು ಹೇಗಿರಬೇಕು, ಎರಡರ ಬಗ್ಗೆಯೂ ಒಂದು ಪರಿಚಯವನ್ನು ಈ ರೀತಿಯಲ್ಲಿ ಕೊಡ್ತಾನೆ. ಮತ್ತು ಒಂದು ಉಪಸಂಹಾರದ ರೂಪವಾದಂಥ ಮಾತು, ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾಧಾನಾ ಮತ್ಪರಮಾ ಭಕ್ತಾ ತೇ ಅತೀವ ಮೇ ಪ್ರಿಯಾ. ಇದುವರೆಗೆ ನಾನು ಏನನ್ನು ಉಪದೇಶ ಮಾಡಿದ್ನೋ ಅದು ಧರ್ಮ್ಯ, ಧರ್ಮಾತ್ ಅನಪೇತವಾದದ್ದು, ಧರ್ಮಸಮ್ಮತವಾದದ್ದು, ತತ್ವ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹದ್ದು. ಅದು ಅಕ್ಷರೋಪಾಸನೆಯಾಗಿರಲಿ, ವಿಶ್ವರೂಪನ ಭಗವಂತನ ಉಪಾಸನೆಯಾಗಿರಲಿ, ಯಾವುದಾದ್ರೂ ಆಗಿರಲಿ, ಆ ಸಂಬಂಧಪಟ್ಟ ನಾನು ಆಡಿದ ಮಾತೇನಿದೆ ಅದು ಧರ್ಮ್ಯವಾದ ಅಮೃತ ರೂಪವಾದದ್ದು. ಅದನ್ನು ಯಾರು ಯಥೋಕ್ತಂ ಪರ್ಯುಪಾಸತೆ, ನಾನು ಹೇಗೆ ಹೇಳಿದ್ನೋ ಹಾಗೆ ಉಪಾಸನೆ ಮಾಡ್ತಾರೆ ಅಂತಾದರೆ, ಶ್ರದ್ಧಾಧಾನಾ ಮತ್ಪರಮಾಹ, ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಕೂಡಿದವರಾಗಿ, ಮತ್ಪರಮಾಹ, ಪರತತ್ವಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ, ಶ್ರೀಕೃಷ್ಣ ಪ್ರಭುಗಿಂತ ಹಿರಿದಾದದ್ದು ಇನ್ನೊಂದಿಲ್ಲ ಎಂಬುದಾಗಿ ಆ ಕಡೆಗೆ ಪೂರ್ಣವಾಗಿ ಬಾಗಿದವರಾಗಿ, ಭಕ್ತಾ ಪೂರ್ಣವಾಗಿ ಭಜನೆ ಮಾಡುತ್ತಾರೋ, ಸೇವಿಸುತ್ತಾರೋ, ಸೇವಿಸ್ತಾ ಒಂದಾಗಿ ಹೋಗುವವರಾಗಿದ್ದಾರೋ, ತೇ ಅತೀವ ಮೇ ಪ್ರಿಯಾ, ಅವರೆಲ್ಲ ನನಗೆ ಅತ್ಯಂತ ಪ್ರಿಯರಪ್ಪ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ತನ್ನ ಸಹಜವಾದ ಆಶಯವನ್ನು, ಸೃಷ್ಟಿಯಲ್ಲಿ ಪರತತ್ವ ದರ್ಶನವಾಗಬೇಕಾದರೆ ನೀತಿ ಹೇಗಿರಬೇಕು ಎಂಬುದಾಗಿ ಆ ಪರತತ್ವವೇ
ಶ್ರೀಕೃಷ್ಣ ಪ್ರಭುವಿನ ಮುಖದಿಂದ ಈ ರೀತಿಯಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಿಕೊಂಡಿದೆ ಎಂಬುದಾಗಿ ಭಾವಿಸಬೇಕು. ಇಷ್ಟು ಈ ಅಧ್ಯಾಯದ ಸಾರರೂಪವಾದ ವಿಷಯ ಎಂಬುದಾಗಿ ಭಾವಿಸಬೇಕು. ವಿಷಯಗಳನ್ನು ಮತ್ತೆ ಮತ್ತೆ ಅನುಸಂಧಾನ ಮಾಡಿಕೊಳ್ತಾ ಯಥಾಶಕ್ತಿ ಆ ಮಾತುಗಳನ್ನು ಕಂಠಸ್ಥ ಹೃದಯಸ್ಥವಾಗಿ ಮಾಡಿಕೊಳ್ತಾ ಮತ್ತೆ ಮತ್ತೆ ಅನುಸಂಧಾನ ಮಾಡಿಕೊಳ್ತಾ ಪ್ರತಿ ಪದಾರ್ಥಗಳನ್ನು ಸದಾ ಅನುಸಂಧಾನ ಮಾಡ್ತಾ ಹೋಗೋದಾದರೆ ಅದು ನಮ್ಮ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಗಾಢವಾಗಿ ಇಳಿಯುತ್ತೆ, ಸಪ್ತ ಧಾತುಗತವಾಗುತ್ತೆ. ಆಗ ಶ್ರೀಕೃಷ್ಣ ಪ್ರಭುವಿನ ಆ ಆಶಯವನ್ನು ನಿತ್ಯ ಜೀವನದಲ್ಲಿ ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅತ್ತ ನಮ್ಮೆಲ್ಲರ ಮನೋಬುದ್ಧಿಗಳು ಪ್ರವೃತ್ತವಾಗುವಂತೆ ಆಗಲಿ. ಶ್ರೀಕೃಷ್ಣ ಪ್ರಭು ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂತಹ ಶ್ರದ್ಧಾ, ಭಕ್ತಿ, ಪ್ರಯತ್ನ ಎಲ್ಲವನ್ನೂ ಅನುಗ್ರಹಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಈ 4 ಮಾತುಗಳನ್ನು ಆ ಶ್ರೀಕೃಷ್ಣ ಪ್ರಭುವಿನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. Mm-hmm.